Let's go. ಮನೇಲಿ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟ್ ಮಾಡಬೇಕು ಅಂತ ಇದ್ದರೆ ಈ ಸಿಂಪಲ್ ರೆಸಿಪಿನ ಫಾಲೋ ಮಾಡಿ. ಏನಿಲ್ಲ, ಇದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 3-4 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಂದು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೋಡಿ. ಕಾದಿದ್ದಾದಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈರುಳ್ಳಿನ ಒಂದು ಮಿನಿಮಮ್ ಒಂದು 2-3 ಮಿನಿಟ್ಸ್ ನೀವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ನೀವು ಒಂದು 4-5 ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಅದನ್ನು ಸ್ವಲ್ಪ ಹೊತ್ತು 1-2 ನಿಮಿಷದಷ್ಟು ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನೊಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಹುಳಿಗೆ ಅಂತ. ಸೊ ಅದನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮ್ಯಾಟೊನ, ಅದು ತುಂಬ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಅದರ ಜೊತೆಗೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ರೆ ಇನ್ನೂ ಬೇಗ ಬೇಯುತ್ತೆ. ಉಪ್ಪು ಹಾಕಿದಾದಮೇಲೆ ಒಂದು 2 ನಿಮಿಷನಾದರೂ ಮತ್ತೆ ಬೇಯಿಸ್ಕೊಳ್ಳಿ ಟೊಮ್ಯಾಟೊನು. ಅದಾದಮೇಲೆ ಒಂದು ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂತಂದರೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಬೋದು. ನಾನಿಲ್ಲಿ 1/4 ಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಕೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಮೆಣಸಿನ ಪುಡಿ ಕೂಡ ಹಾಕ್ಕೊಬೋದು. ಅದನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಡಿ ಇನ್ನೊಂದು 2 ನಿಮಿಷ. ಅದಾದಮೇಲೆ ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಲ್ಲನೂ ಚೆನ್ನಾಗಿ ಬೆಂದಿದೆ, ಹಾಗಾಗಿ ಸ್ಟಫಿಂಗ್ ರೆಡಿ ಇದೆ. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಮನೇಲಿ ಬ್ರೆಡ್ ಇದ್ದರೆ, ಈ ಥರ ಬ್ರೆಡ್ ಅಲ್ದ ಇದ್ದರೂ ನಿಮಗೆ ರೌಂಡ್ ಬನ್ ಬರುತ್ತಲ್ಲ ಅದನ್ನು ಕೂಡ ತೊಗೋಬೋದು ನೀವು. ಇದನ್ನು ನೀವು ತೊಗೊಂಡು ಆ ಸ್ಟಫಿಂಗ್ನ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನಾವಿನ್ನೂ ಏನೂ ಹೆಂಚಿನ ಮೇಲೆ ಹಾಕಿಲ್ಲ ಬ್ರೆಡ್, ನಾವು ಹೆಂಚನ್ನ ಕಾಯಕ್ಕಿಟ್ಟಿದ್ದೀವಿ. ಸೊ ಈಗ ಬ್ರೆಡ್ ಮೇಲೆ ಎಲ್ಲ ಸ್ಟಫಿಂಗ್ನ ಸ್ಪ್ರೆಡ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸಸ್ನ ತೊಗೋಬೋದು. ನಾನು ಇಲ್ಲಿ 4 ಪೀಸ್ಗೆ ಆಗೋಷ್ಟು ಮಾಡಿಟ್ಕೊಂಡಿದ್ದೆ. ಸೊ ಸ್ಟಫಿಂಗ್ನೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ ತುಪ್ಪನ ಹೆಂಚಿಗೆ ಹಾಕಿಬಿಟ್ಟು ತುಪ್ಪ ಕರಗಿಸಿದಾದ್ಮೇಲೆ ಹೆಂಚು ಬೆಂದಿದೆ ಅಂತ ಗೊತ್ತಾದಮೇಲೆ ಸೊ ಆ ಬ್ರೆಡ್ ಪೀಸ್ನ ಹೆಂಚಿನ ಮೇಲೆ ಹಾಕ್ಕೊಂಡು 2 ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನಾನು ಏನು 1/2 ಪೀಸ್ ಇಟ್ಟಿದ್ದೀನೋ ಅದ್ರ ಮೇಲೆ ಇನ್ನೊಂದು 1/2 ಪೀಸ್ನ ಹಾಗೆ ಹಾಕ್ಬಿಟ್ಟು ಈ ಕಡೆ ಸೈಡ್ನೂ ತುಪ್ಪದಲ್ಲಿ ಮತ್ತು ಹಿಂದೆಗಡೆ ಸೈಡ್ನೂ ತುಪ್ಪದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಸ್ವಲ್ಪ ಬೆಂದರೆ ಚೆನ್ನಾಗಿ ಟೋಸ್ಟ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಂಗೇ ನೀವು ಎಷ್ಟು ಪೀಸ್ಗೆ ಮಾಡಿಟ್ಕೊಂಡಿದ್ದೀವೋ ಅದೇ ಥರ 2 ಸೈಡ್ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಟೋಸ್ಟ್ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಸ್ವಲ್ಪ ತುಂಬ ಕ್ರಿಸ್ಪಿಯಾಗಿ ಬೇಕಂತಂದರೆ ನೀವು ಇನ್ನು ಸ್ವಲ್ಪ ಹೊತ್ತು ಕೂಡ ಹೆಂಚಿನ ಮೇಲೆ ಬಿಡ್ಬೋದು ಇದನ್ನು. ಅದೇ ಥರ ಮಾಡಿಕೊಂಡು 2 ಕಡೆ ಫ್ಲಿಪ್ ಮಾಡ್ತಾನೆ ಇರಿ ಚೆನ್ನಾಗಿ, ಆವಾಗ ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋಕ್ಕೂ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ಅದೇ ಥರ ಎಲ್ಲ ಪೀಸಸ್ನ ಬೇಯಿಸಿಟ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಒಂದು ಪ್ಲೇಟಿಗೆ ಇದು ಬ್ರೆಡ್ ಟೋಸ್ಟು ಬೇಕ್ರಿ ಸ್ಟೈಲಲ್ಲೇ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತಂತ ಅನಿಸುತ್ತೆ. ತುಂಬ ಈಸಿ, ಮನೇಲಿ ಏನು ಫ್ಯಾನ್ಸಿ ಐಟಮ್ಸ್ ಏನೂ ಬಳಸಿಲ್ಲ. ಮನೇಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದೇನೇ ಮನೇಲಿರೋದೇ ಐಟಮ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಂಜೆ ಹೊತ್ತು ತಿನ್ಬೇಕನ್ಸಿದೆ ಅಥವಾ ಮಕ್ಕಳು ಟಿಫನ್ ಬಾಕ್ಸ್ಗೆ ಹಾಕ್ಕೊಡ್ಬೇಕಂತ ಇದ್ದರೆ ಆವಾಗಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದೊಂದು ತುಂಬ ಈಸಿ ರೆಸಿಪಿ ವಿತ್ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್. ಸ್ವಲ್ಪ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.